ಹಾಯ್ ಗೈಸ್, ಬಂಡೆ ಮಕ್ಕಳ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಗೈಸ್ ಪ್ರಿಯನಾಲೆ ಒಂದ್ ರೌಂಡ್ ನೋಡ್ರಿ, ಯಾವತ್ತಿ ನೀರಾಗೋಳೆ ಇಲ್ಲಿ ಜಗಳ ಆಡ್ತಿದಾರೆ. ಪ್ರಿಯ ವಾಂತಿ ಮಾಡ್ಬಿಟ್ಲು. ಯಾಕೆ ಏನಾಯ್ತು? 5 ನಿಮಿಷ ಅಷ್ಟೇ, ಇಲ್ಲೇನು ಜನ ಇರಲ್ಲ, ಕೈ ಮುಕ್ಕೊಂಡು ಓಡ್ಬರೋದಷ್ಟೇ. ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವ್ ಎಲ್ಗ್ ಹೋಗ್ತಾ ಇದೀವಿ ಅಂದ್ರೆ ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾರ್ಯಾರು ಅಂದ್ರೆ ನಾನು, ನಮ್ಮಮ್ಮ ಮತ್ತೆ ಪ್ರಿಯಾ ಅವ್ರ ಮನೆಗೆ ಹೋಗಿದ್ದಾಳೆ ಏನೋ ಬ್ಯಾಗ್ ತರಕ್ಕೆ. ನಮ್ಮಮ್ಮ ನಾಷ್ಟ ಮಾಡೈತೆ, ನಾಷ್ಟ ತಿನ್ಕೊಂಡು ಇಲ್ಲಿಂದ ಬೇಗ ಹೊರಡ್ಬೇಕು. ಪ್ರಿಯಾ ಅವ್ರ ಅಜ್ಜಿ ಹತ್ರ ಜಗಳ ಮಾಡ್ತಾವಳೆ ಬ್ಯಾಗ್ ಇಸ್ಕೊ ಬರಕ್ಕೆ. ಅವ್ರ ಅಜ್ಜಿ ಬ್ಯಾಗ್ ಎಲ್ಲ ಮಡಗ್ಬಿಟ್ಟಿರುತ್ತೆ. ಇವಳು ಯಾವಾಗೋ ತಂದಿರ್ತಾಳೆ, ಇನ್ಯಾವಾಗ ಕೇಳ್ತಾಳೆ ಅನ್ಬಿಟ್ಟು ಮನೇಲಿ ಅಂಡಕ್ ಆಗಲ್ಲ ಅನ್ಬಿಟ್ಟು ಅವ್ರ ಅಜ್ಜಿ ಎತ್ತಿಕ್ಬಿಟ್ಟಿರುತ್ತೆ. ಇವಾಗ ಕೊಡ್ತಾ ಇಲ್ಲ ಅವ್ರ ಅಜ್ಜಿನ. ಫೋನ್ ಮಾಡಿ ಬೈಕೊಂಡು ಜಗಳ ಆಡ್ಕೊಂಡು ಹುಡುಕ್ತಾವಳೆ. ಗೈಸ್ ಪ್ರಿಯಾ ಬಂದಿ ನಾಷ್ಟ ಮಾಡ್ತಾವಳೆ. ಅವ್ರ ಅಜ್ಜಿ ಜೊತೆ ಜಗಳ ಆಡ್ಕೊಂಡ್ ಬಂದವಳೆ, ಬ್ಯಾಗ್ ಕೊಡು ಅಂತ. ಅವ್ರ ಅಜ್ಜಿ ಬ್ಯಾಗ್ ಕೊಟ್ಟಿಲ್ಲ. ಇದ್ಯಾವ್ದು ಇದನ್ನ ಹೊತ್ಕೊಂಡು ಓಡ್ ಬಂದವಳೆ. ಎಲ್ಲೋಗೈತೆ ಬ್ಯಾಂಕ್? ಹೇಳ್ತು ನೋಡಿ ಗೈಸ್, ಇದ್ಯಾವ್ದೋ ಇದು ಹೊತ್ಕೊಂಡು ಓಡ್ ಬಂದವಳೆ. ಏನ್ಗಿದು? ಫೋನ್ ಮಾಡ್ಗಕ್ಕೆ. ಗೈಸ್ ಇವಳು ಮೊಸರು ಮತ್ತೆ ಬೀಟ್ರೋಟ್ ಪಲ್ಯ ಮಿಸ್ ಮಾಡಿ ಅದು ಪಿಂಕ್ ಕಲರ್ ಮೊಸರು ಆಗ್ಬಿಟ್ಟೈತೆ. ಗೈಸ್ ಈ ಫ್ಯಾನ್ ನ ತಂದಿದ್ಲು ತಗೊಂಡೋಗೋಣ ಅಂತ, ನೋಡಿದ್ರೆ ಇದ್ರಲ್ಲಿ ಚಾರ್ಜರ್ ಇಲ್ದಲೆ ಇದು ತಿರುಗ್ತಾ ಇಲ್ಲ. ಚಾರ್ಜರ್ ಆಗ್ಲಿ ಅಂತ ಇಲ್ಲೇ ಮಡಗೋಗ್ತಾ ಇದೀವಿ. ಅದಕ್ಕೋಸ್ಕರ ಈ ಫ್ಯಾನ್ ನ ಬಿಚ್ಕೊಳ್ಳೋಣ ಅಂತ ಇದೀವಿ ಇವಾಗ. ಏನಂತೀಯ? ಏಕೆ? ನಿನ್ ಬ್ಯಾಗ್ ಐತಲ್ಲ ಗೈಸ್, ಬೇರೆ ಬ್ಯಾಗ್ ತಂದ್ಲು. ಮನೆಗೆ ಹೋಗಿ ಅವ್ರ ಅಜ್ಜಿ ಬಂದಿತ್ತಂತೆ, ಬೀಗ ತಗ್ಸಿ ಈ ಬ್ಯಾಗ್ನ ಮತ್ತೆ ಫ್ಯಾನ್ನ ತಂದ್ಲು. ಆದ್ರೆ ಈ ಫ್ಯಾನ್ ವರ್ಕ್ ಆಗ್ತಾ ಇಲ್ಲ. ಆ ಫ್ಯಾನ್ನ ಬಿಚ್ಚಿ ಬ್ಯಾಗಲ್ಲಿ ಮಡಗ್ತೀವಿ ಇವಾಗ. ತಿರ್ಗ್ಸ ನಿಂಗೆ ಕೈಯಲ್ಲಿ ಹಿಂಗೆ. ಇವಾಗ ಮನೆ ಬೀಗನ ಬಿಗ್ಗೆಗೆ ಹಾಕೊಂಡು ಹೊರಡ್ತಾ ಇದೀವಿ. ಯಾಕಂದ್ರೆ ಇವಾಗ ರ್ಯಾಪಿಡೋನ ಬುಕ್ ಮಾಡ್ತಾ ಇದೀವಿ. ಬರುತ್ತೆ, ಅದು ಇನ್ನೂ ಮಾಡಿಲ್ಲ ಬುಕ್ಕು. ಆ ಎಂಡಿಗೆ ಹೋಗ್ಬಿಟ್ಟು ಮಾಡ್ತೀನಿ, ಕರೆಕ್ಟ್ ಲೊಕೇಶನ್ ಅದು. ಆಟೋನ ಬುಕ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಗೈಸ್ ನಾವು ನಮ್ಮ ಆಟೋ ಹತ್ಕೊಂಡು ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಟೈಮ್ ಎಷ್ಟು ಅಂದ್ರೆ 11:38. ಆಲ್ಮೋಸ್ಟ್ ಸ್ವಲ್ಪ ದೂರ ಬಂದ್ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕಂದ್ರೆ ನನ್ನ ಫ್ರೆಂಡ್ ಒಬ್ಬ ಫೋನ್ ಹಾಕಿದ, ಅವನ ಜೊತೆ ಮಾತಾಡ್ಕೊಂಡೆ ಟೈಮ್ ಕಳೆದೋಯ್ತು. ನನ್ನ ಜೊತೆ ಇಲ್ಲಿ ಪ್ರಿಯಾ ಕೂತಿದ್ದಾಳೆ, ಬಿದೈತಾಳೆ ಅಂತ ಹಿಡ್ಕೊಂಡ್ ಕೂತವಳೆ. ಗೈಸ್ ಇವಾಗ ದೇವಸ್ಥಾನದ ಹತ್ರ ಹಿಡಿದಿದ್ದೀವಿ. ಫುಲ್ಲು ಜಾಮು, ಅದಕ್ಕೆ ಅವ್ರು ಆಟೋದವ್ರು ಒಂದ್ ಸ್ವಲ್ಪ ಹಿಂದೆಗಡೆನೆ ನೆಡ್ಸಿದ್ರು. ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ದೇವಸ್ಥಾನದ ಹತ್ರ. ನೋಡಿ ಗೈಸ್ ಇಷ್ಟು ಜಾಮು. ಇದೇನು ನನಗೇನು ಹೊಸ್ತ ಅನ್ಸಲ್ಲ, ಅವಾಗಿಂದ ನೋಡಿ 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 ರೂಢಿ ಆಗ್ಬಿಟ್ಟೈತೆ. ನೀನ್ ಫಸ್ಟ್ ಟೈಮಾ? ಪ್ರಿಯಾ ಎಲ್ಲೋದ್ರು ಫಸ್ಟ್ ಟೈಮ್ ಅಂತಾಳಲ್ಲಪ್ಪ. ಗೈಸ್ ಪ್ರಿಯಾ ನಮ್ ಜೊತೆ ಬಂದಿರತ್ತವೆಲ್ಲ ಫಸ್ಟ್ ಟೈಮು ಅಂತಾಳೆ. ಅವಳು ಸುಳ್ಳೆ ಹೇಳ್ತಾಳೋ ಏನೋ ಗೊತ್ತಿಲ್ಲ. ಅವಳಿನ್ನ ಚಿಕ್ಕವಳು, ನೀನ್ ನಿನ್ನ ವಯಸ್ಸಿಗೆ ತಕ್ಕನಾಗ ಮಾತಾಡ್ತೀಯ. ಅವಳಿನ್ನ ಚಿಕ್ಕ ಹುಡುಗಿ ಎಲ್ಲೂ ಕರ್ಕೊಂಡು ಹೋಗಿರ್ತಾರೆ. ಗೈಸ್ ಫಸ್ಟ್ ಚಪ್ಪಲಿ ಬಿಡ್ಬೇಕು. ಪೊಲೀಸವರೆಲ್ಲ ಬಂದವ್ರೆ, ಯಾಕಂದ್ರೆ ಪ್ರಿಯನ್ ಹಿಡ್ಕೊಂಡು ಹೋಗಕ್ಕೆ. ಪ್ರಿಯಾ ಕೂಗ್ತವ್ರು ನೋಡಲ್ಲಿ, ಯಾರು? ಪೊಲೀಸ್ನವರು. ಚಪ್ಪಲಿ ಕಾಳ್ ಕೊಡ್ತಿದ್ರು, ಚಪ್ಪಲಿ ಕೊಟ್ರೆ. ಈ ಅಜ್ಜಿ ಕೊಡ್ಲಿಲ್ಲ. ಇವಾಗ ಅಲ್ಲಿ ಈಸ್ಕೊಂಡು ಏನ್ ಕೊಡ್ತೀಯಪ್ಪ? ಇಲ್ಲಿ ನೋಡಿ ಗೈಸ್ ಪ್ರಿಯನಾಲೆ ಒಂದ್ ರೌಂಡ್ ನೋಡ್ರಿ, ಯಾವತ್ತಿ ನೀರಾಗೋಳೆ. ಪ್ರಿಯಂಗ್ ಅಂತೂ ಸಾಕಾಗ್ಬಿಟ್ಟೈತೆ, ಫುಲ್ ಚಿತಾಲ್ಪತಲ್ ಹಾಕ್ಬಿಟ್ಟವಳೆ. ದೇವಸ್ಥಾನದಲ್ಲಿ ಇಲ್ಲಿ ಹೊಟ್ಟೆ ಹಸು ಅಂತ ಜನಕ್ಕೆ ಬಿಸ್ಕೆಟ್ ಕೊಡ್ತಾ ಇದಾರೆ, ಎರಡು ಫ್ಯಾನ್ ಹಾಕವ್ರೆ ಎಲ್ಲಾ ಕಡೆನೂ ಒಂದೊಂದು ಫ್ಯಾನು. ಗೈಸ್ ಎಲ್ಲರಿಗೂ ಒಂದೊಂದು ಬಿಸ್ಕೆಟ್ ಕೊಟ್ರು, ಎರಡು. ನಂದು ಪ್ರಿಯಂಗ್ ಕೊಟ್ಟೆ, ಪ್ರಿಯಾ ಹೊಡಿತಾವಳೆ. ಗೈಸ್ ಫೈನಲಿ ಬಂದ್ಬಿಟ್ಟು ಬಾಗ್ಲ ಹತ್ರ ಬಂದ್ಬಿಟ್ಟು ಗೈಸ್. ಎಷ್ಟೋ ಗಂಟೆಗಳ ಕಾಲ ನಿಂತು ಇವಾಗ ಹೊರಗಡೆ ಬಂದಿದೀವಿ.
ಗೈಸ್ ಒಳಗಡೆ ಬಂದು ಇವಾಗ ದರ್ಶನಕ್ಕೆ ಹೋಗೋದ್ರ ಬದಲು ತಡೆ ಹೊಡ್ಸಕ್ಕೆ ತಡೆ ಸಾಮಾನು ತೊಳಕ್ ಬಂದಿದೀವಿ. ತಡೆ ಸಾಮಾನು ತಗೊಂಡು ಹೋಗ್ತಾ ಇದೀವಿ. ತಡೆ ಹೊಡ್ಸ್ಕೊಂಡ್ ಬಂದು ಇಲ್ಲಿ ಜಗಳ ಆಡ್ತಿದಾರೆ. 1 hour ಲೈನ್ ನಿಂತ್ಕೊಂಡು 200 ರೂಪಾಯಿ ಟಿಕೆಟ್ ತರಕ್ಕೆ 1 hour ಲೈನ್ ನಿಂತಿದ್ದಾವ. ಇವಾಗ ದರ್ಶನ ಮಾಡ್ಕೊಂಡು ಆಚೆಗೆ ಹೋಗ್ತಾ ಇದೀವಿ. ಹೆಂಗ ಅನ್ನಿಸ್ತು? ಪಾರ್ಕ್ ಬಂದು ಹತ್ಕೊಂಡು ಹೋಗ್ತಾ ಇದೀವಿ. ಪ್ರಿಯ ವಾಂತಿ ಮಾಡ್ಬಿಟ್ಲು. ಅವಳು ಸುತ್ತಾಡೋದ್ರ ರೂಢಿ ಇಲ್ವಲ್ಲ ಜಾಸ್ತಿ, ಅದಕ್ಕೆ ಅವಳಿಗೆ ಅರ್ಧಲೇನೋ ಬರೋದು ಜಾಸ್ತಿ ಅಂತೆ. ಹಂಗಾಗಿ ಟ್ರಾವೆಲ್ ಮಾಡುವಾಗೆಲ್ಲ ಹಿಂಸೆ ಆಗುತ್ತೆ. ದೇವರು ಕೈ ಮುಗಿ ಬರ್ತೀನಿ ಅಂತ ಹೋದ್ರು, ನೋಡಿದ್ರೆ ವಾಂತಿ ಮಾಡ್ತಿದ್ಲು. ಇದೇನಾಯ್ತು ಅಂತ ನಾನು ಓಡ್ ಬಂದೆ. ಇಲ್ಲ ಮಾಡ್ಬಿಡ್ಲು ಗೈಸ್. ನಾನು ನೋಡಿ ಶಾಕ್ ಆಗೋದು, ಇದೇನಾಗ್ತಾ ಇದೆ ಫ್ರೀ, ಏನಾಯಿತು ಬಾಯಿ ಮುಚ್ಕೋಡೋಳು ಹಿಂಗೆ. ಇಲ್ಲಿಗೆ ಏನು ದುರದೃಷ್ಟ ಅಂದರೆ ಗೈಸ್, ಇಷ್ಟೊಂದು ಸತಿ ಬಂದಿದ್ದೀನಿ ಲೆಕ್ಕ ಇಲ್ಲ, ಆದರೆ ದೇವ್ರ ದರ್ಶನ ಮಾಡೋ ಟೈಮ್ಗೆ ಬಂದಿಲ್ಲ ನಾನು. ನೋಡಿ ಗೈಸ್, ತೋರಿಸ್ತಾ ಇದ್ದೀನಿ ಗೇಟಿಂದ ಆಂಜನೇಯ ಸ್ವಾಮಿ ದೇವಸ್ಥಾನನ. ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಇಲ್ಲಿ, ಬಟ್ ಅವಳಿಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಮನೆಗೆ ಹೋಗ್ತಾ ಇದ್ದೀವಿ. ಯಾಕೆ ಏನಾಯ್ತು? ತಲೆನೋವಾ? ಅಲ್ಲಿ ವಿಕ್ಸ್ತಾಳನ್ ಬಾ. ಏಕೆ? ಮನೆಗೆ ಹೋಗಕ್ಕೆ ಇನ್ನೂ 1 hour ಆಯ್ತದೆ. ಆಟೋ ಬುಕ್ ಮಾಡಿ ರೈಸ್. ಇವಾಗ ಬನ್ನಿ ಮಕ್ಕಳಮ್ಮ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗೋಣ. ರೈಸ್ ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ, ಅದಕ್ಕೆ ಇಲ್ಲಿರೋ ಮಠಗಳ ಕಡೆ ಬಂದು. ದೇವಸ್ಥಾನ ಓಪನ್ ಮಾಡಿಲ್ಲ, ಅದಕ್ಕೋಸ್ಕರ ಅವಳು ಸುಸ್ತೈತೈತೆ ಅಂತ ಒಂದು ಕಡೆ ಕುಂಡಿಸಿದ್ದೀವಿ. ದೇವಸ್ಥಾನ ದರ್ಶನ ಮಾಡ್ಕೊಂಡು ಪಟ್ಟ ಅಂತ ಹೋಗ್ಬಿಡೋದು. ಇಲ್ಲ ಇವಾಗ ಹೋಗೋಣ ಅಂದರೆ ಹೋಗ್ಬಿಡೋಣ. 5 ನಿಮಿಷ ಅಷ್ಟೇ, ಇಲ್ಲೇನು ಜನ ಇರಲ್ಲ, ಕೈ ಮುಕ್ಕೊಂಡು ಓಡ್ಬರೋದು ಅಷ್ಟೇ. ಓಪನ್ ಆಯಿತು, ಕಾಲು ತೊಳೆಯಕ್ಕೆ ಬಂದು. ಆದರೆ ನಮಗೇನು ಸಮಸ್ಯೆ ಅಂದರೆ ಈ ಬ್ಯಾಗಿ ಇಕ್ಕೊಂಬಂದ್ರೆ ಇದೊಂದು ರೋಡ್ನೆ. ದೇವಸ್ಥಾನದ ಒಳಗಡೆ ಬ್ಲಾಗ್ ಮಾಡಲ್ಲ, ಅದಕ್ಕೋಸ್ಕರ ಇಲ್ಲೇ ಏನ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಬ್ಲಾಗ್ ಮಾಡೋ ರೂಲ್ಸ್ ಇಲ್ಲ ದೇವಸ್ಥಾನದಲ್ಲಿ, ಅದಕ್ಕೋಸ್ಕರ. ಈಗ ಅಲ್ಲ ಅದ್ರ ಮೇಲೆ ಹೋಯ್ತು, ಅದು ಫ್ಲಾಟ್ ಆಗೈತೆ. ನೋಡ್ರಿ ನಮ್ಮಣ್ಣ, ನಾನು ಕುಂತಿದ್ದೀನಿ, ಶಿವನ್ಗೆಲ್ಲ ನೀರುತ್ತೋನೆ. ಗೈ ದರ್ಶನ ಎಲ್ಲ ಆಯ್ತು. ಆಟೋ ಬುಕ್ ಮಾಡಿದ್ದೀನಿ. ನಮ್ಮ ಅಮ್ಮ ಮತ್ತೆ ಅವಳು ಅಲ್ಲಿ ನೀರು ತರಕ್ ಹೋಗಿದ್ದಾರೆ. ಬಂದಿದ್ದೆಲ್ಲ ಎತ್ಬೇಕು ಇವಾಗ ಆಟೋನ. 4 ನಿಮಿಷ ಐತೆ. ಅವಳು ಫುಲ್ ಸುಸ್ತಾಗೋಳೆ, ಅವಳು ಮತ್ತೆ ನಮ್ಮ ಅಮ್ಮ. ನನಗೇನಷ್ಟು ಸುಸ್ತಾಗಿಲ್ಲ. ಗೈಸ್ ಇವಾಗ ಮನೆಗೆ ಬಂದು, ಸೊ ಪ್ರಿಯಾ ಅವ್ರ ಮನೆಗೆ ಹೋದ್ಲು. ಇವಾಗ ನಾನು ಊಟ ಮಾಡೋಣ ಅಂತ ನಮ್ಮ ಅಮ್ಮ ಹೋಟ್ಲಿಂದ ಊಟ ತರ್ಸೈತೆ. ಏನ ಬೇಡ, ಹಪ್ಪಳ ಮತ್ತೆ ಅನ್ನ ಸಾರು ಎಲ್ಲ ತರ್ಸೈತೆ. ಮೆಣಸಿನ್ಕಾಯಿ ಅವರೇ ಕೊಟ್ಟವ್ರೆ. ಖಾರ ಅಂದ್ರೆ ಇವ್ ಇಷ್ಟ, ಅದಕ್ಕೋಸ್ಕರ ಅದನ್ನ ತಗೊಂಡಿದ್ದೀನಿ. ಅದು ಬೋಂಡದ ಜೊತೆ ಕೊಟ್ಟಿದ್ರು. ಬೋಂಡ ಈ ಆಯಿಲ್ ಐಟಮ್ ತಿನ್ನಲ್ಲ ಗೈಸ್, ಈ ಬೇಸಿಗೆ ಗೊತ್ತಕ್ಕೂ ತಿನ್ನಕ್ಕಾಗಲ್ಲ. ಇವಾಗ ಇದನ್ನ ಊಟ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್. ಈ ತರ ಅಣ್ಣ ಈ ಬೇಸಿಗೆಯಲ್ಲಿ ಪುರ್ಪುರಿ ತಿನ್ಬಿಟ್ರೆ ಚಪಾತಿನೂ ಕೊಟ್ಟವ್ರ. ಗೈಸ್ ಈ ವಿಡಿಯೋದಲ್ಲಿ ನಿಮ್ಗೆ ದರ್ಶನ ಮಾಡೋ ಟೈಮ್ಗಿಂತ ಒಂದ್ ಸ್ವಲ್ಪ ಹಿಂದೆಲ್ಲಿ ಒಬ್ಬ ಅಕ್ಕನ ಕೈಲಿ ಆಯ್ ಅನ್ಸಿದೆ. ಅವ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಮುಂದೆಲ್ಲಿ ಇರೋರೆಲ್ಲ ಫೋಟೋ ತೆಗಿಸ್ಕೊತಿದ್ರು. ನಮ್ಮಮ್ಮ ಅವ್ರು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡವ್ರೆ ಅಂತ ಹೇಳ್ತಾನೆ ಇತ್ತು. ನಾನು ಸೀರಿಯಲ್ಗಳೆಲ್ಲ ಅಷ್ಟು ನೋಡಲ್ವಲ್ಲ. ನಮ್ಮಮ್ಮನೂ ನೋಡಲ್ಲ ಸೀರಿಯಲ್, ಒಂದೇ ನೋಡೋದು. ಅವಾಗ ಇವಾಗ ಅಡ್ವರ್ಟೈಸ್ ಅಲ್ಲಿ ನೋಡ್ಬಿಟ್ಟಿರುತ್ತೆ. ಅದನ್ನ ನೋಡ್ತಿದ್ದಂತೆ ಮುಂಚೆ. ಅವ್ರು ಬಂದು ಎಲ್ಲರ ಹತ್ರ ಫೋಟೋ ತೆಗಿಸ್ಕೊತಿದ್ರಲ್ಲ, ನಾನು ನಮ್ಮಮ್ಮ ತೆಗಿಸ್ಕೊಳ್ಳೋ ಅಂತ ಕಿರ್ತಿದ್ರಲ್ಲ, ಸರಿ ಅನ್ಬಿಟ್ಟು ಅಕ್ಕ ಆಯ್ ಮಾಡಿ ಅಂತಂದ್ರೆ ಅವಕ್ಕ ಚೆನ್ನಾಗೇ ಮಾಡ್ತು ಆಯೆಲ್ಲ. ಇವಾಗ ನಮ್ಮಮ್ಮ ಅವಾಗ್ಲೇ ಅಂದಿತ್ತು, ನಿನ್ಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅಂತ. ಇವರು ನಂದಾಗ ಹೋಗೋಲ್ದಲ್ಲಿ ಆಕ್ಟ್ ಮಾಡ್ತಾರಂತೆ. ಇವ್ರೇ ಅವಕ್ಕಲ್ವಾ, ಹಿಂದಕ್ಕೆ ಅವರೇ ಮಾತಾಡೋದಿರುತ್ತೆ. ಸಾಕು, ಕಾಪರೇಟ್ ಬೀಳುತ್ತೆ ಅಷ್ಟೇ ಗೈಸ್.
ಪ್ರಿಯಾ ಅವ್ರ ಮನೆಗೆ ಹೋದ್ಲು. ಅವಳು ವಾಮಿಟ್ ಮಾಡ್ತಿದ್ದಾಳಂತೆ ಜಾಸ್ತಿ. ಅವಳಿಗೆ ಸುತ್ತಾಡಿ ಜಾಸ್ತಿ ಅಭ್ಯಾಸ ಇಲ್ವಲ್ಲ, ಮತ್ತೆ ಇವತ್ತಿಂದ ಜಾಸ್ತಿ ಹೆವಿ ಬಿಸ್ಲು. ಸುಮ್ನಿರು, ಹೇಳಿದೀನಿ ಇವಾಗ ತಾನೇ, ಸುಮ್ಮನೆ ಎಂಡ್ ಮಾಡ್ಬಿಡ್ತೀನಿ ಅಂತ ಇಲ್ಲ ಅಂದ್ರೆ. ಕಣಪ್ಪ, ಅದ್ ಗೊತ್ತಿಲ್ಲದೆ ಆಪಾಯ್ತು. ಮತ್ತೆ ಇವತ್ತಿನ ಜಾಸ್ತಿ ಬಿಸ್ಲಲ್ವಾ, ಸೊ ಅದಕ್ಕೋಸ್ಕರ ಅವಳಿಗೆ ಫುಲ್ ಟಯರ್ಡ್ ಆಗ್ಬಿಟ್ಟು ವಾಮೆಂಟ್ ಆಯ್ತು ಅಲ್ಲಿ. ನನಗೆ ಅಲ್ಲಿ ವಾಮೆಂಟ್ ಮಾಡ್ತಾಳೆ ಏನು ಅನ್ನೋದು ಗೊತ್ತಿಲ್ಲ. ನಾನು ನನ್ನ ಪಾಡು ಕಂಟೆಂಟ್ ಯೋಚನೆ ಮಾಡ್ಕೊಂಡು ಗೊತ್ತಿದ್ದೀನಿ. ಇವರು ದೇವ್ರ ಕೈ ಮುಕ್ಕೋ ಬರ್ತೀನಿ ಅಂತ ಹೋದವರು ಬರೋ ಟೈಮಲ್ಲಿ ವಾಮೆಂಟ್ ಹಿಂಗ್ ಬಾಯ ಮಿಕ್ಕೋಬಿಟ್ಲಲ್ಲ, ಅವಾಗ ಹೋಗಿ ನೀರೆಲ್ಲ ಕೊಟ್ಟೆ. ಸೊ ಅಲ್ಲೆಲ್ಲ ವ್ಲಾಗ್ ಮಾಡೋ ಪರಿಸ್ಥಿತಿ ಇರ್ಲಿಲ್ಲ ಗೈಸ್. ಆ ಸಂದರ್ಭದಲ್ಲೆಲ್ಲ ವ್ಲಾಗ್ ಮಾಡಬಾರ್ದು ಅಂತ ನಾನೇ ಸುಮ್ಮನಾಗೋದೆ. ಐಡಿಯಾನು ಬರ್ಲಿಲ್ಲ ವ್ಲಾಗ್ ಮಾಡೋಣ ಅಂತ. ಆಮೇಲೆ ಲಾಸ್ಟ್ ಒಂದ್ ಸ್ವಲ್ಪ ಅವಳು ರೇಕ್ಸನ ಅಂತ ವ್ಲಾಗ್ ಮಾಡಿದೆ. ಆಮೇಲೆ ಸರಿ ಹೋದ್ಲಲ್ಲ, ರೇಕ್ಸನ ಅಂತ ವ್ಲಾಗ್ ಮಾಡಿದೆ. ಅಲ್ಲಿಂದ ಬಂದು ಇವಾಗ ಮನೆಗೆ ಬಂದು ಅವಳು ಅವ್ರ ಮನೆಗೆ ಹೋಗಿದ್ದಾಳೆ. ಅಲ್ಲಿ ವಾಮಿಟ್ ಮಾಡ್ತಿದ್ದಾಳಂತೆ. ಇವಾಗ ಅವಳು ಆರಾಮಲ್ಲಿ. ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳು ಬರ್ತೀನಿ ಮನೆಗೆ ಹೋಗ್ಬಿಟ್ಟು ಅಂತ ಅಂದಿದ್ಲು, ಅದಕ್ಕೋಸ್ಕರ ಬ್ಲಾಗ್ ಅವಾಗಲೇ ಎಂಡ್ ಮಾಡಲಿಲ್ಲ. ಊಟ ಮಾಡೋ ಟೈಮಲ್ಲಿ ಅವಳು ಹೇಗೆ ಅನ್ನಿಸ್ತು ಅಂತೆಲ್ಲ ಕೇಳೋಣ ಅನ್ಕೊಂಡೆ. ಬಟ್ ಅವಳು ಸುಸ್ತಾಗಿರೋದ್ರಿಂದ ಅವ್ರ ಮನೆಗೆ ಹೋಗಿ ಬಿದ್ದುಬಿಟ್ಟವಳೆ ಫಸ್ಟು. ಈ ವಿಡಿಯೋ ಇಷ್ಟ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್.